ನಮಸ್ಕಾರ ವೀಕ್ಷಕರೇ. ಮಹಾರಾಷ್ಟ್ರದ 29 ನಗರ ಪಾಲಿಕೆಗಳಿಗೆ ನಡೆದಂತಹ ಚುನಾವಣೆಯ ಫಲಿತಾಂಶ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯ ಫಲಿತಾಂಶ ಒಳಗೊಂಡಂತೆ ಒಟ್ಟು 29 ನಗರ ಪಾಲಿಕೆಗಳು. ಇವತ್ತಿನ ವಿಡಿಯೋದಲ್ಲಿ, ನಮ್ಮ ಆರಂಭದ ವಿಡಿಯೋದಲ್ಲಿ ಹೇಳಿದ್ವಿ, ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯ ಜೊತೆಗೆ ಉಳಿದ 28 ಮಹಾನಗರ ಪಾಲಿಕೆಗಳಲ್ಲಿ ಬಂದಂತಹ ಫಲಿತಾಂಶ ಏನು, ಬಿಜೆಪಿಗೆ ಏನು ಪ್ಲಸ್ ಆಯಿತು, ಕಾಂಗ್ರೆಸ್ಗೆ ಏನು ಮೈನಸ್ ಆಯಿತು, ಮಹಾಯುತಿ ಮೈತ್ರಿಕೂಟಕ್ಕೆ ಏನು ಪ್ಲಸ್ ಆಯಿತು, ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟಕ್ಕೆ ಏನು ಮೈನಸ್ ಆಯಿತು ಎನ್ನುವಂತಹ ಅಂಕಿ ಅಂಶಗಳ ಸಮೇತ ನಾವು ವಿಶ್ಲೇಷಣಾತ್ಮಕ ಕಂಟೆಂಟ್ ಅನ್ನ ನಿಮ್ಮ ಮುಂದೆ ತರ್ತೀವಿ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸೊ ನಾವು 29 ಮಹಾನಗರ ಪಾಲಿಕೆಗಳ ಫಲಿತಾಂಶವನ್ನ ಒಂದ್ಸಲ ನೋಡೋಣ. ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ಒಟ್ಟು 227 ಸ್ಥಾನಗಳು, ಬಿಜೆಪಿ 89, ಕಾಂಗ್ರೆಸ್ 24, ಎನ್ಸಿಪಿ ಅಜಿತ್ ಪವಾರ್ ಬಣ ಕೇವಲ 3, ಶಿಂದೆ ಬಣ 29, ಎಂಎನ್ಎಸ್ ಕೇವಲ 6, ಉದ್ಧವ್ ಠಾಕ್ರೆ ಶಿವಸೇನೆ ಬಣ 65, ಎನ್ಸಿಪಿ ಶರದ್ ಪವಾರ್ ಬಣ ಕೇವಲ 1, ಅದರ್ಸ್ 11 ಸ್ಥಾನಗಳಲ್ಲಿ ಗೆದ್ದಿದ್ದಾರೆ. ಇನ್ನು ಥಾಣೆ ಮಹಾನಗರ ಪಾಲಿಕೆ ಒಟ್ಟು 131 ಸ್ಥಾನಗಳು, ಬಿಜೆಪಿ 28, ಕಾಂಗ್ರೆಸ್ ಗೆದ್ದಿಲ್ಲ ಇಲ್ಲಿ ಒಂದು ವಾರ್ಡನ್ನು ಕೂಡ, ಎನ್ಸಿಪಿ 9, ಶಿಂದೆ ಬಣ 75, ಉದ್ಧವ್ ಠಾಕ್ರೆ ಬಣ ಕೇವಲ 1, ಎನ್ಸಿಪಿ ಶರದ್ ಪವಾರ್ ಬಣ 12, ಅದರ್ಸ್ 6 ವಾರ್ಡ್ಗಳನ್ನು ಗೆದ್ದಿದ್ದಾರೆ. ಕಲ್ಯಾಣ್ ದೊಂಬಿವಿಲಿ ಮಹಾನಗರ ಪಾಲಿಕೆ ಒಟ್ಟು ಸ್ಥಾನಗಳು 122, ಬಿಜೆಪಿ 50 ಸ್ಥಾನಗಳನ್ನು ಗೆದ್ದಿದೆ, ಕಾಂಗ್ರೆಸ್ 2, ಎನ್ಸಿಪಿ 1 ಸ್ಥಾನವನ್ನು ಗೆದ್ದಿಲ್ಲ. ಎನ್ಸಿಪಿ ಅಂದ್ರೆ ಅಜಿತ್ ಪವಾರ್ ಬಣ 1 ಸ್ಥಾನಗಳನ್ನು ಗೆದ್ದಿಲ್ಲ. ಶಿಂದೆ ಬಣ 53, ಎಂಎನ್ಎಸ್ 5, ಉದ್ಧವ್ ಠಾಕ್ರೆ ಬಣ 11, ಎನ್ಸಿಪಿ ಶರದ್ ಪವಾರ್ ಬಣ ಕೇವಲ 1 ವಾರ್ಡ್ಗಳನ್ನು ಗೆದ್ದಿದೆ. ನವಿ ಮುಂಬೈ ಮಹಾನಗರ ಪಾಲಿಕೆ ಒಟ್ಟು 111 ಸ್ಥಾನಗಳು, ಬಿಜೆಪಿ 65, ಶಿಂದೆ ಬಣ ಶಿವಸೇನೆ ಶಿಂದೆ ಬಣ 42, ಎಂಎನ್ಎಸ್ 1, ಉದ್ಧವ್ ಠಾಕ್ರೆ 2, ಇತರರು 1 ವಾರ್ಡ್ಗಳನ್ನು ಗೆದ್ದಿದ್ದಾರೆ. ಉಲ್ಲಾಸ್ ನಗರ ಮಹಾನಗರ ಪಾಲಿಕೆ 78 ಸ್ಥಾನಗಳು, ಬಿಜೆಪಿ 37, ಕಾಂಗ್ರೆಸ್ ಕೇವಲ 1, ಶಿಂದೆ ಬಣ 36, ಎಂಎನ್ಎಸ್ ಇಲ್ಲಿ 1 ವಾರ್ಡ್ ಅನ್ನು ಗೆದ್ದಿಲ್ಲ, ಇತರರು 4 ವಾರ್ಡ್ಗಳಲ್ಲಿ ಗೆದ್ದಿದ್ದಾರೆ. ಇನ್ನು ಸೊಲ್ಲಾಪುರ ಮಹಾನಗರ ಪಾಲಿಕೆ 102 ಸ್ಥಾನಗಳು, ಬಿಜೆಪಿ 87, ಕಾಂಗ್ರೆಸ್ 2, ಎನ್ಸಿಪಿ 1, ಶಿಂದೆ ಬಣ 4, ಇತರರು 8 ವಾರ್ಡ್ಗಳನ್ನು ಗೆದ್ದಿದ್ದಾರೆ. ಸಾಂಗ್ಲಿ ಮಿರಾಜ್ ಕುಪ್ವಾಡ್ ಮಹಾನಗರ ಪಾಲಿಕೆ ಒಟ್ಟು 78 ಸ್ಥಾನಗಳು, ಬಿಜೆಪಿ 39, ಕಾಂಗ್ರೆಸ್ 18, ಎನ್ಸಿಪಿ 16, ಶಿಂದೆ 2, ಎನ್ಸಿಪಿ ಶರದ್ ಪವಾರ್ ಬಣ 3 ವಾರ್ಡ್ಗಳನ್ನು ಗೆದ್ದಿದ್ದಾರೆ. ಛತ್ರಪತಿ ಸಂಭಾಜಿನಗರ ಮಹಾನಗರ ಪಾಲಿಕೆ ಒಟ್ಟು 115 ಸ್ಥಾನಗಳು, ಇದರಲ್ಲಿ ಬಿಜೆಪಿ 57, ಕಾಂಗ್ರೆಸ್ 1, ಶಿಂದೆ ಬಣ 13, ಉದ್ಧವ್ ಠಾಕ್ರೆ ಬಣ 6, ಎನ್ಸಿಪಿ ಶರದ್ ಪವಾರ್ ಬಣ ಕೇವಲ 1, ಇತರರು 37 ವಾರ್ಡ್ಗಳನ್ನು ಗೆದ್ದಿದ್ದಾರೆ. ನಾಂದೇಡ್ ವಘಾಲ ಒಟ್ಟು 81 ಸ್ಥಾನಗಳು, ಇಲ್ಲಿ ಬಿಜೆಪಿ 45, ಕಾಂಗ್ರೆಸ್ 10, ಎನ್ಸಿಪಿ 2, ಶಿಂದೆ ಬಣ 4, ಇತರರು 20 ವಾರ್ಡ್ಗಳನ್ನು ಗೆದ್ದಿದ್ದಾರೆ. ಇನ್ನು ಲಾತು ಒಟ್ಟು ಸ್ಥಾನಗಳ ಸಂಖ್ಯೆ 70, ಇದರಲ್ಲಿ ಬಿಜೆಪಿ 22, ಕಾಂಗ್ರೆಸ್ 43, ಎನ್ಸಿಪಿ 1, ಇತರರು 4 ಸ್ಥಾನಗಳನ್ನು ಗೆದ್ದಿದ್ದಾರೆ. ಪರಭಾನಿ ಇಲ್ಲಿ ಒಟ್ಟು 65 ಸ್ಥಾನಗಳು, ಈ 65 ಸ್ಥಾನಗಳಲ್ಲಿ ಬಿಜೆಪಿ 12, ಕಾಂಗ್ರೆಸ್ 12, ಎನ್ಸಿಪಿ 11, ಉದ್ಧವ್ ಠಾಕ್ರೆ ಬಣ 25, ಇತರರು 5 ವಾರ್ಡ್ಗಳಲ್ಲಿ ಗೆದ್ದಿದ್ದಾರೆ. ಇನ್ನು ಭಿವಾಂಡಿ ನಿಜಾಂಪುರ್ 90 ಸ್ಥಾನಗಳು, ಬಿಜೆಪಿ 22, ಕಾಂಗ್ರೆಸ್ 30, ಶಿಂದೆ ಬಣ 12, ಎನ್ಸಿಪಿ ಎಸ್ಪಿ 12, ಇತರರು 14 ವಾರ್ಡ್ಗಳನ್ನು ಗೆದ್ದಿದ್ದಾರೆ. ಮೀರಾ ಭಯಂದರ್ 95 ಸ್ಥಾನಗಳು, ಈ ಪಾಲಿಕೆಯಲ್ಲಿ ಬಿಜೆಪಿ 78, ಕಾಂಗ್ರೆಸ್ 13, ಶಿಂದೆ ಬಣ 3, ಇತರರು 1 ವಾರ್ಡ್ಗಳಲ್ಲಿ ಗೆದ್ದಿದ್ದಾರೆ. ವಸಾಯಿ ವಿಹಾರ್ 115 ಸ್ಥಾನಗಳು, ಈ ಪಾಲಿಕೆಯಲ್ಲಿ ಬಿಜೆಪಿ 43, ಕಾಂಗ್ರೆಸ್ 1, ಎನ್ಸಿಪಿ ಒಂದೇ 1 ವಾರ್ಡ್ ಅನ್ನು ಗೆದ್ದಿಲ್ಲ, ಇಲ್ಲಿ ಶಿಂದೆ ಬಣ 1, ಇತರರು 70 ವಾರ್ಡ್ಗಳನ್ನು ಇಲ್ಲಿ ಗೆದ್ದಿದ್ದಾರೆ. ಪನ್ವೇಲ್ ಈ ಪಾಲಿಕೆಯಲ್ಲಿ ಒಟ್ಟು 78 ಸ್ಥಾನಗಳು, ಬಿಜೆಪಿ 55, ಕಾಂಗ್ರೆಸ್ 4, ಎನ್ಸಿಪಿ 2, ಉದ್ಧವ್ ಠಾಕ್ರೆ ಬಣ 5, ಇತರರು 10 ವಾರ್ಡ್ಗಳನ್ನು ಗೆದ್ದಿದ್ದಾರೆ.
ನಾಸಿಕ್ ಈ ಪಾಲಿಕೆಯಲ್ಲಿ 122 ಸ್ಥಾನಗಳು, ಬಿಜೆಪಿ 72, ಕಾಂಗ್ರೆಸ್ 3, ಎನ್ಸಿಪಿ 4, ಶಿಂದೆ 26, ಉದ್ಧವ್ ಠಾಕ್ರೆ ಬಣ 5, ಎಂಎನ್ಎಸ್ 1 ಇಷ್ಟು ಸ್ಥಾನಗಳನ್ನು ಗೆದ್ದಿದ್ದಾರೆ. ಇತರರು 1ರಲ್ಲಿ ಗೆದ್ದಿದ್ದಾರೆ. ಮಾಲೆಗಾಂವ್ನಲ್ಲಿ ಈ ಪಾಲಿಕೆಯಲ್ಲಿ ಒಟ್ಟು ಸ್ಥಾನಗಳು 84, ಬಿಜೆಪಿ 2, ಕಾಂಗ್ರೆಸ್ 3, ಶಿಂದೆ 18, ಎಂಐಎಂ 26, ಇಸ್ಲಾಂ ಪಾರ್ಟಿ 35. ಇದೊಂದು ಅತ್ಯಂತ ದೊಡ್ಡ ಅಚ್ಚರಿಯ ಫಲಿತಾಂಶವನ್ನು ಕೊಟ್ಟಂತಹ ಪಾಲಿಕೆ ಮಾಲೆಗಾಂವ್. ಇಲ್ಲಿ ಬಿಜೆಪಿಯು ಬಂದಿಲ್ಲ, ಕಾಂಗ್ರೆಸ್ ಬಂದಿಲ್ಲ, ಎಂಐಎಂ ಗೆದ್ದಿದೆ 26 ಸ್ಥಾನಗಳನ್ನು. ಬಟ್ ಇಸ್ಲಾಂ ಪಾರ್ಟಿ ಅಂತ ಆ ಪಕ್ಷಕ್ಕೆ ಇಲ್ಲಿ 35 ಸ್ಥಾನಗಳು ಸಿಕ್ಕಿವೆ. ಬಿಗ್ ಸರ್ಪ್ರೈಸ್ ಈ ಬಾರಿಯ ಚುನಾವಣೆಯಲ್ಲಿ. ಧುಳೆಯಲ್ಲಿ 74 ಸ್ಥಾನಗಳಿವೆ ಈ ಪಾಲಿಕೆಯಲ್ಲಿ. ಬಿಜೆಪಿ 50, ಎನ್ಸಿಪಿ ಅಜಿತ್ ಪವಾರ್ ಬಣ 8, ಶಿಂದೆ 5, ಎಂಐಎಂ 10, ಇತರರು 1. ಜಲಗಾಂವ್ ಈ ಪಾಲಿಕೆಯಲ್ಲಿ 75 ಸ್ಥಾನ, ಬಿಜೆಪಿ 46, ಎನ್ಸಿಪಿ 1, ಶಿಂದೆ 22, ಉದ್ಧವ್ ಠಾಕ್ರೆ ಬಣ 5, ಇತರರು 1 ವಾರ್ಡ್ಗಳಲ್ಲಿ ಗೆದ್ದಿದ್ದಾರೆ. ಅಹಿಲ್ಯಾನಗರ್ 68 ಸ್ಥಾನಗಳು ಈ ಪಾಲಿಕೆಯಲ್ಲಿ. ಬಿಜೆಪಿ 25, ಬಿಎಸ್ಪಿ 1 ಕ್ಷೇತ್ರವನ್ನು ಗೆದ್ದಿದೆ, ಕಾಂಗ್ರೆಸ್ 2, ಎನ್ಸಿಪಿ ಅಜಿತ್ ಪವಾರ್ ಬಣ 27, ಶಿಂದೆ 10, ಉದ್ಧವ್ ಠಾಕ್ರೆ ಬಣ 1, ಇತರರು 2 ವಾರ್ಡ್ಗಳನ್ನು ಗೆದ್ದಿದ್ದಾರೆ. ಇನ್ನು ಪುಣೆ 165 ಸ್ಥಾನಗಳು, ಬಿಜೆಪಿ 119, ಕಾಂಗ್ರೆಸ್ 15, ಎನ್ಸಿಪಿ ಅಜಿತ್ ಪವಾರ್ ಬಣ 27, ಶಿಂದೆ ಬಣ 10, ಉದ್ಧವ್ ಠಾಕ್ರೆ ಬಣ ಕೇವಲ 1, ಶರದ್ ಪವಾರ್ ಎನ್ಸಿಪಿ ಕೇವಲ 3 ಸ್ಥಾನಗಳನ್ನು ಗೆದ್ದಿದೆ. ಪಿಂಪ್ರಿ ಚಿಂಚವಾಡ್ ಈ ಪಾಲಿಕೆಯಲ್ಲಿ 128 ಸ್ಥಾನಗಳು, ಬಿಜೆಪಿ 84, ಎನ್ಸಿಪಿ 37, ಶಿಂದೆ ಬಣ 6 ಮತ್ತು ಇತರರು 1 ವಾರ್ಡ್ಗಳನ್ನು ಗೆದ್ದಿದ್ದಾರೆ. ಇನ್ನು ಅಮರಾವತಿ 87 ಸ್ಥಾನಗಳು, ಬಿಜೆಪಿ 25, ಬಿಎಸ್ಪಿ 3, ಕಾಂಗ್ರೆಸ್ 15, ಎನ್ಸಿಪಿ 11, ಉದ್ಧವ್ ಠಾಕ್ರೆ ಬಣ 25, ಇತರರು 5 ಸ್ಥಾನಗಳಲ್ಲಿ ಗೆದ್ದಿದ್ದಾರೆ. ಅಕೋಲಾ 80 ಸ್ಥಾನಗಳು, ಬಿಜೆಪಿ 38, ಕಾಂಗ್ರೆಸ್ 21, ಎನ್ಸಿಪಿ 1, ಶಿಂದೆ ಬಣ 1, ಎಂಎನ್ಎಸ್ ಇಲ್ಲಿ ಒಂದೇ ಒಂದು ಕ್ಷೇತ್ರವನ್ನು ಗೆದ್ದಿಲ್ಲ, ಉದ್ಧವ್ ಠಾಕ್ರೆ ಬಣ 6, ಎನ್ಸಿಪಿ ಎಸ್ಪಿ ಅಂದ್ರೆ ಶರದ್ ಪವಾರ್ ಬಣ 3, ಇತರರು 10 ವಾರ್ಡ್ಗಳನ್ನು ಗೆದ್ದಿದ್ದಾರೆ. ನಾಗ್ಪುರ RSS ನ ಹೆಡ್ ಕ್ವಾರ್ಟರ್ಸ್ ಇರತಕ್ಕಂತಹ ನಗರ, ಜೊತೆಗೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ತವರೂರು. ಒಟ್ಟು 151 ಸ್ಥಾನಗಳು ನಾಗ್ಪುರ ಪಾಲಿಕೆಯಲ್ಲಿ. ಬಿಜೆಪಿ 102 ಪ್ರಚಂಡ ಬಹುಮತವನ್ನು ಗಳಿಸಿದೆ ಇಲ್ಲಿ. ಬಿಎಸ್ಪಿ 1, ಕಾಂಗ್ರೆಸ್ 34, ಎನ್ಸಿಪಿ ಅಜಿತ್ ಪವಾರ್ ಬಣ ಕೇವಲ 1, ಶಿಂದೆ ಬಣ 1, ಉದ್ಧವ್ ಠಾಕ್ರೆ ಕೇವಲ 2, ಇತರರು 10 ವಾರ್ಡ್ಗಳಲ್ಲಿ ಗೆದ್ದಿದ್ದಾರೆ. ಚಂದ್ರಾಪುರ್ ಪಾಲಿಕೆ ಇಲ್ಲಿ 66 ಸ್ಥಾನಗಳಿವೆ. ಅವುಗಳಲ್ಲಿ ಬಿಜೆಪಿ 23, ಕಾಂಗ್ರೆಸ್ 27, ಶಿಂದೆ ಬಣ 1, ಎಂಎನ್ಎಸ್ 3, ಉದ್ಧವ್ ಠಾಕ್ರೆ 6, ಇತರರು 8 ವಾರ್ಡ್ಗಳಲ್ಲಿ ಗೆದ್ದಿದ್ದಾರೆ. ಇಚಲ್ಕರಂಜಿ ಈ ಪಾಲಿಕೆಯಲ್ಲಿ 65 ಸ್ಥಾನಗಳಿವೆ. ಇವುಗಳಲ್ಲಿ ಬಿಜೆಪಿ 43, ಎನ್ಸಿಪಿ 1, ಶಿಂದೆ ಬಣ 3, ಉದ್ಧವ್ ಠಾಕ್ರೆ ಬಣ 1, ಇತರರು 17 ವಾರ್ಡ್ಗಳನ್ನು ಗೆದ್ದಿದ್ದಾರೆ. ಜಲ್ನಾ ಈ ಪಾಲಿಕೆಯಲ್ಲಿ ಒಟ್ಟು 65 ಸ್ಥಾನಗಳು. ಇವುಗಳಲ್ಲಿ ಬಿಜೆಪಿ 41, ಕಾಂಗ್ರೆಸ್ 9, ಶಿಂದೆ ಬಣ 12, ಇತರರು 3 ವಾರ್ಡ್ಗಳನ್ನು ಗೆದ್ದಿದ್ದಾರೆ. ಸೊ ಇದು 29 ಮಹಾನಗರ ಪಾಲಿಕೆಗಳ ಪಕ್ಷವಾರು ಲೆಕ್ಕಾಚಾರ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ನಮಗೆ ಅನಿಸ್ತಾ ಇರುವಂತದ್ದು ಅಂಕಿಅಂಶಗಳನ್ನು ನಾವು ಗಮನಿಸಿದಾಗ, ಒಂದು, ಕಾಂಗ್ರೆಸ್ ಈ 29 ನಗರ ಪಾಲಿಕೆಗಳ ಪೈಕಿ 6 ನಗರ ಪಾಲಿಕೆಗಳಲ್ಲಿ ಒಂದೇ ಒಂದು ಸ್ಥಾನವನ್ನು ಕೂಡ ಗೆದ್ದಿಲ್ಲ. 29ರಲ್ಲಿ ಕಾಂಗ್ರೆಸ್ 6ರಲ್ಲಿ ಒಂದೇ ಒಂದು ಸ್ಥಾನಗಳನ್ನು ಗೆದ್ದಿಲ್ಲ, ಅಂದ್ರೆ 0 ಸುತ್ತಿದೆ. 3 ಪಾಲಿಕೆಗಳಲ್ಲಿ ಕೇವಲ 1 ವಾರ್ಡ್ ಅಷ್ಟೇ ಗೆದ್ದಿದೆ ಕಾಂಗ್ರೆಸ್. ಇನ್ನು 3 ಪಾಲಿಕೆಗಳಲ್ಲಿ ಕೇವಲ 2 ಕಾರ್ಪೊರೇಟರ್ಗಳು ಮಾತ್ರ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ. 2 ಪಾಲಿಕೆಗಳಲ್ಲಿ ಕೇವಲ 3 ಕಾರ್ಪೊರೇಟರ್ಗಳು ಕೂಡ ಮಾತ್ರ ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ. 13 ಪಾಲಿಕೆಗಳಲ್ಲಿ ಮಾತ್ರ ಕಾಂಗ್ರೆಸ್ ಡಬಲ್ ಡಿಜಿಟ್ ಅಥವಾ 2 ಅಂಕಿಯನ್ನ ದಾಟಿದೆ. 10 ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಪೊರೇಟರ್ಗಳನ್ನ ಗೆದ್ದಿರುವಂತದ್ದು ಕಾಂಗ್ರೆಸ್ನ ಕಥೆ. ಶರದ್ ಪವಾರ್ ಮಹಾರಾಷ್ಟ್ರ ರಾಜಕಾರಣದ ದೈತ್ಯ ರಾಜಕಾರಣಿ, ದೇವೇಗೌಡರ ರೀತಿಯಲ್ಲೇ ದೈತ್ಯ ರಾಜಕಾರಣಿ. ಅವರ ಪಕ್ಷ ಎನ್ಸಿಪಿ ಶರದ್ ಪವಾರ್ ಬಣ ಏನಿದೆ ಅದು 19 ಪಾಲಿಕೆಗಳಲ್ಲಿ ಒಂದೇ ಒಂದು ಕಾರ್ಪೊರೇಟರ್ ಗೆದ್ದಿಲ್ಲ. 19 ಪಾಲಿಕೆಗಳಲ್ಲಿ 2 ಪಾಲಿಕೆಗಳಲ್ಲಿ ಮಾತ್ರ ಎನ್ಸಿಪಿ ಶರದ್ ಪವಾರ್ ಬಣ ಡಬಲ್ ಡಿಜಿಟ್ ಅನ್ನು ಕ್ರಾಸ್ ಮಾಡಿದೆ. 3 ಪಾಲಿಕೆಗಳಲ್ಲಿ ಕೇವಲ 1 ಕಾರ್ಪೊರೇಟರ್, 3 ಪಾಲಿಕೆಗಳಲ್ಲಿ ಕೇವಲ 3 ಕಾರ್ಪೊರೇಟರ್ಗಳು. ಎನ್ಸಿಪಿ
ಶರದ್ ಪವಾರ್ ಬಣದಿಂದ ಗೆದ್ದಿರುವಂತಹ ಲೆಕ್ಕಾಚಾರ. ಅಲ್ಲಿಗೆ ಮಹಾರಾಷ್ಟ್ರದ ರಾಜಕಾರಣ ಯಾವ ರೀತಿ ಶಿಫ್ಟ್ ಆಗ್ತಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ರೆ ಅಜಿತ್ ಪವಾರ್ ನೇತೃತ್ವದ NCP ಏನಿದೆ ಅದು ಒಟ್ಟು 6 ಪಾಲಿಕೆಗಳಲ್ಲಿ ಡಬಲ್ ಡಿಜಿಟ್ ಅನ್ನು ಪಡೆದಿದೆ. ಡಬಲ್ ಡಿಜಿಟ್ 10ಕ್ಕಿಂತ ಹೆಚ್ಚು, ಕೆಲವು ಪಾಲಿಕೆಗಳಲ್ಲಿ 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಅಜಿತ್ ಪವಾರ್ ಅವರ ಬಣ ಗೆದ್ದಿರುವಂಥದ್ದು. ಇನ್ನು ಮಹಾರಾಷ್ಟ್ರದಲ್ಲಿ ಏನು 29 ನಗರ ಪಾಲಿಕೆಗಳೇನಿದಾವೆ ಇವುಗಳಲ್ಲಿ ಒಟ್ಟು 2869 ಸ್ಥಾನಗಳಿಗೆ ಮತದಾನ ನಡೆದಿದ್ದು. ಆ 2869 ಪಾಲಿಕೆ ಸ್ಥಾನಗಳ ಪೈಕಿ ಬಿಜೆಪಿ 1425 ಸ್ಥಾನಗಳನ್ನು ಗೆದ್ದುಕೊಂಡಿದೆ. 1425 ಅಂದ್ರೆ ಅರ್ಧಕ್ಕರ್ಧ ಬಿಜೆಪಿ ಗೆದ್ದಿದೆ. ಕಾಂಗ್ರೆಸ್ ಕೇವಲ 324 ಸ್ಥಾನಗಳನ್ನು ಗೆದ್ದುಕೊಂಡಿದೆ. BSP ಕೇವಲ 6 ಸ್ಥಾನಗಳನ್ನು ಗೆದ್ದುಕೊಂಡಿದೆ. NCP ಮಹಾರಾಷ್ಟ್ರದ ಪ್ರಮುಖ ಪ್ರಾದೇಶಿಕ ಪಕ್ಷ NCP 167 ಸ್ಥಾನಗಳನ್ನು ಮಾತ್ರ ಗೆದ್ದಿದೆ. NCP ಅಂದ್ರೆ ಅಜಿತ್ ಪವಾರ್ ಅವರ ಬಣ. ಶಿಂದೆ, ಏಕನಾಥ್ ಶಿಂದೆ ಅವರ ಪಕ್ಷ 399 ಸ್ಥಾನಗಳನ್ನು ಗೆದ್ದುಕೊಂಡಿದೆ. MNS ರಾಜ್ ಠಾಕ್ರೆ ಅವರ ಪಕ್ಷ ಕೇವಲ 13 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಉದ್ಧವ್ ಠಾಕ್ರೆ ಅವರ ಬಣ 155 ಸ್ಥಾನಗಳನ್ನು ಗೆದ್ದುಕೊಂಡಿದೆ. NCP ಶರದ್ ಪವಾರ್ ಅವರ ಬಣ ಕೇವಲ 36 ಸ್ಥಾನಗಳನ್ನು ಮಾತ್ರ ಗೆದ್ದುಕೊಂಡಿರುವಂಥದ್ದು. ಕೇವಲ 36, 2869ರಲ್ಲಿ ಕೇವಲ 36 ಸ್ಥಾನಗಳನ್ನು ಮಾತ್ರ ಗೆದ್ದುಕೊಂಡಿರುವಂಥದ್ದು NCP ಶರದ್ ಪವಾರ್ ಬಣ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಅಂಕಿಅಂಶ ಏನು ಅಂತ ಹೇಳಿದ್ರೆ, MIM ಈ ಹಿಂದಿನ ಚುನಾವಣೆಗೆ ಹೋಲಿಸಿದ್ರೆ ಮಹಾರಾಷ್ಟ್ರದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ತನ್ನ ನಂಬರ್ ಅನ್ನ ದ್ವಿಗುಣಗೊಳಿಸಿಕೊಂಡಿದೆ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ MIM ಅಸಾದುದ್ದೀನ್ ಓವೈಸಿ ಅವರ ಪಕ್ಷ 56 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ. ಆದರೆ ಈ ಬಾರಿ ಬರೋಬ್ಬರಿ 125 ಸ್ಥಾನಗಳನ್ನು ಗೆದ್ದುಕೊಂಡಿದೆ. 2 ಪಟ್ಟು ಜಾಸ್ತಿ ಗೆದ್ದುಕೊಂಡಿದೆ. ಅದರಲ್ಲೂ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಶರದ್ ಪವಾರ್ ಪಕ್ಷಕ್ಕಿಂತ, MNS ಗಿಂತ, ಅಜಿತ್ ಪವಾರ್ ಪಕ್ಷಕ್ಕಿಂತ, ಸಮಾಜವಾದಿ ಪಕ್ಷಕ್ಕಿಂತ ಅತಿ ಹೆಚ್ಚು ಸ್ಥಾನಗಳನ್ನು ಈ ಬಾರಿ MIM ಗೆದ್ದುಕೊಂಡಿದೆ. ಅದರಲ್ಲೂ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಸಮಾಜವಾದಿ ಪಕ್ಷದ ಶಾಸಕರು ಪ್ರತಿನಿಧಿಸುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ 6ಕ್ಕೆ 6 ವಾರ್ಡುಗಳನ್ನು ಕೂಡ ಈ ಬಾರಿ ನಡೆದಂತಹ ಚುನಾವಣೆಯಲ್ಲಿ, ಪಾಲಿಕೆ ಚುನಾವಣೆಯಲ್ಲಿ MIM ಗೆದ್ದುಕೊಂಡಿದೆ. ಮಾಲೆಗಾಂವ್ ಪಾಲಿಕೆಯಲ್ಲಿ 21, ನಾಂದೇಡ್ನಲ್ಲಿ 14, ಅಮರಾವತಿಯಲ್ಲಿ 12, ಧುಳೆ ಪಾಲಿಕೆಯಲ್ಲಿ 10, ಸೊಲ್ಲಾಪುರದಲ್ಲಿ 8, ನಾಗ್ಪುರದಲ್ಲಿ 7, ಅಹಮದ್ ನಗರ ಮತ್ತು ಜಲ್ನಾ ಈ 2 ಪಾಲಿಕೆಗಳಲ್ಲಿ ತಲಾ 2 ಕಾರ್ಪೊರೇಟರ್ಗಳು MIM ನಿಂದ ವಿನ್ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್ ಡೇಟಾಗಳು ಇವೆಲ್ಲವೂ ಕೂಡ, ವೆರಿ ಇಂಪಾರ್ಟೆಂಟ್ ಡೇಟಾಗಳು. ಮುಂಬೈ ಮಹಾನಗರ ಪಾಲಿಕೆಗೆ ಸೀಮಿತವಾಗಿ ಗಮನಿಸುವುದಾದ್ರೆ ಉದ್ಧವ್ ಠಾಕ್ರೆ ಬಣವನ್ನ ಮುಂಬೈನ ಮತದಾರರು ಒಪ್ಕೊಂಡಿದ್ದಾರೆ. ಮೋರ್ ದೆನ್ ಏಕನಾಥ್ ಶಿಂದೆ ಬಣ, ಪಾಯಿಂಟ್ ನಂಬರ್ 1. ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ಅವರ ವಿಚಾರಕ್ಕೆ ಬಂದ್ರೆ NCPಯ ನಾಯಕತ್ವ ಅಥವಾ NCPಯ ಮತದಾರರು ಮೋರ್ ದೆನ್ ಅಜಿತ್ ಪವಾರ್ ಅವರ ಕಡೆಗೆ ವಾಲಿದಂತಿದೆ. ಅದು ಒಂದು ಹಂತದಲ್ಲಿ ಖಂಡಿತವಾಗಿಯೂ ಸೆಟ್ ಬ್ಯಾಕ್ ಶರದ್ ಪವಾರ್ ಅವರಿಗೆ. ಕಾರಣ ಏನು ಅಂತ ಹೇಳಿದ್ರೆ, ತಮ್ಮ ಮಗಳು ಸುಪ್ರಿಯಾ ಸುಳೆ ಅವರಿಗೆ NCPಯ ನಾಯಕತ್ವವನ್ನು ಬಿಟ್ಕೊಡ್ಲಿಕ್ಕೆ ಶರದ್ ಪವಾರ್ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆ ಹೊತ್ತಲ್ಲಿ ಬಂದಿರತಕ್ಕಂಥ ಈ ಫಲಿತಾಂಶ ಏನಿದೆ ಇದು ಖಂಡಿತವಾಗಿಯೂ ಶರದ್ ಪವಾರ್ ಅವರಿಗೆ ನೈತಿಕ ಹಿನ್ನಡೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಬಣ ಏನಿದೆ ಅದು ಅತ್ಯಂತ ಗೊಂದಲದಲ್ಲಿ ಸಿಲುಕಿರುವಂತಹ 2 ಬಣಗಳು. ಒಂದ್ ಕಡೆ ಅವರು ಕಾಂಗ್ರೆಸ್ನ ಜೊತೆಗೂ ಗುರುತಿಸಿಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಶರದ್ ಪವಾರ್ ಕಾಂಗ್ರೆಸ್ನ ಜೊತೆಗೂ ಗುರುತಿಸಿಕೊಳ್ತಾರೆ, ಅತ್ತ ಬಿಜೆಪಿಯ ಕಡೆಗೂ ಕೂಡ ಟಿಲ್ಟಿಂಗ್ ಆಗಿದೆ. ಈಗ ಕೆಲ ದಿನಗಳ ಹಿಂದೆಯಷ್ಟೇ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಇಬ್ರು ಕೂಡ ಅದಾನಿ ಅವರ ಜೊತೆಗೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದು. ಒಂದು ಕಡೆ ನೋಡಿದ್ರೆ ಕಾಂಗ್ರೆಸ್ ಅದಾನಿ ವಿರುದ್ಧ ಹೋರಾಟವನ್ನ ಮಾಡ್ತಾ ಇರುವ ಹೊತ್ತಲ್ಲಿ ಇಬ್ರು ಕೂಡ UPA ಅಥವಾ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ನಾಯಕ ಶರದ್ ಪವಾರ್ ಅವರು ಅದಾನಿಯ ಜೊತೆಗೆ ಅಜಿತ್ ಪವಾರ್ ಅವರ ಜೊತೆಗೂಡಿ ಕಾಣಿಸಿಕೊಂಡಿತ್ತು. ಇದು ಗೊಂದಲ ಏನಿತ್ತು, ಈ ಗೊಂದಲಕ್ಕೂ ಬಹುಶಃ ಜನ ಈ ಚುನಾವಣೆಯಲ್ಲಿ ಉತ್ತರ ಕೊಟ್ಟಂಗಿದೆ. MNS ನ ಜೊತೆಗೆ ಉದ್ಧವ್ ಠಾಕ್ರೆ ಅವರು
ಮೈತ್ರಿಯನ್ನ ಮಾಡಿಕೊಂಡ ಕಾರಣಕ್ಕೋಸ್ಕರ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ನಾರ್ತ್ ಇಂಡಿಯಾ ಮತ್ತು ಮರಾಠಿ ಮತಗಳ ಪ್ರತ್ಯೇಕ ಧ್ರುವೀಕರಣ ಆದ ಹಾಗೆ ಇದೆ ಎನ್ನುವಂಥದ್ದು ಮಹಾರಾಷ್ಟ್ರದ ಚುನಾವಣಾ ವಿಶ್ಲೇಷಕರು ಕೊಡ್ತಾ ಇರುವಂತಹ ಅಂಕಿಅಂಶ. ಅದು ಕೂಡ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬಿದ್ದಿದೆ. ಪ್ರಮುಖ ಚುನಾವಣಾ ವಿಶ್ಲೇಷಕರ ಪ್ರಕಾರ ಸುಮಾರು 15 ಸ್ಥಾನಗಳಲ್ಲಿ ಮುಂಬೈನ ಪಾಲಿಕೆಯಲ್ಲಿ ವಿರೋಧ ಪಕ್ಷಗಳು, ಅದು ಕಾಂಗ್ರೆಸ್ ಇರಬಹುದು, ಉದ್ಧವ್ ಠಾಕ್ರೆ ಬಣ ಇರಬಹುದು, MNS ಇರಬಹುದು, ಇವರು 15 ಸ್ಥಾನಗಳಲ್ಲಿ 500ಕ್ಕಿಂತ ಕಡಿಮೆ ಮತಗಳಿಂದ ಸೋತಿದ್ದಾರೆ. 500ಕ್ಕಿಂತ ಕಡಿಮೆ ಮತಗಳಿಂದ ಸೋತಿದ್ದಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಕಿಅಂಶ ಏನು ಅಂತ ಹೇಳಿದ್ರೆ, ಒಟ್ಟು 29 ನಗರ ಪಾಲಿಕೆಗಳ ಪೈಕಿ 13ರಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿದೆ. 5ರಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿಕೂಟ ಅಧಿಕಾರವನ್ನು ಪಡ್ಕೊಂಡಿದೆ. 3 ಪಾಲಿಕೆಗಳಲ್ಲಿ ಮಹಾಯುತಿ ಅಂತ ಹೇಳಿದ್ರೆ ಬಿಜೆಪಿ, ಶಿವಸೇನೆ ಏಕನಾಥ್ ಶಿಂದೆ ಬಣ ಮತ್ತು ಅಜಿತ್ ಪವಾರ್ ಅವರ NCP ಬಣ ಇದೇನಿದೆ ಅಧಿಕಾರಕ್ಕೆ ಬಂದಿದೆ. 2ರಲ್ಲಿ ಬಿಜೆಪಿ ಮತ್ತು NCP ಅಜಿತ್ ಪವಾರ್ ಬಣ ಅಧಿಕಾರಕ್ಕೆ ಬಂದಿದೆ. 2 ಪಾಲಿಕೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಸ್ವತಂತ್ರವಾಗಿ. 1ರಲ್ಲಿ PVA ಬಹುಜನ್ ವಂಚಿತ್ ಅಗಾಡಿ ಅಂತ ಹೇಳಿ, ಸೊ ಅದು ಕಾಂಗ್ರೆಸ್ನ ಮಿತ್ರ ಪಕ್ಷ, ಅದು ಅಧಿಕಾರಕ್ಕೆ ಬಂದಿದೆ. 1ರಲ್ಲಿ ಕಾಂಗ್ರೆಸ್ನ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದೆ. ಇನ್ನೊಂದರಲ್ಲಿ ಉದ್ಧವ್ ಠಾಕ್ರೆ ಮೈತ್ರಿಕೂಟ, ಅಂದ್ರೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಬಣ ಏನಿದೆ ಅದಕ್ಕೆ ಅಧಿಕ ಸ್ಥಾನಗಳಿದ್ದು, ಉಳಿದ ಮಿತ್ರ ಪಕ್ಷಗಳ ಸಹಕಾರದಿಂದ ಅಧಿಕಾರ ಪಡೆಯಲಾಗಿದೆ 1 ಪಾಲಿಕೆಯಲ್ಲಿ. 1 ಪಾಲಿಕೆಯಲ್ಲಿ ಇತರರು, ಮಾಲೆಗಾಂವ್ ಅಂತ ಹೇಳಿದ್ವಿ, ಇಸ್ಲಾಂ ಪಾರ್ಟಿ ಅಚ್ಚರಿಯ ರೀತಿಯಲ್ಲಿ ಎಮರ್ಜ್ ಆಗಿರುವಂಥದ್ದು. ಸೊ ಇದು ಲೆಕ್ಕಾಚಾರ. ಸೊ ಅಲ್ಲಿಗೆ 29ರಲ್ಲಿ 23 ಪಾಲಿಕೆಗಳು ಬಿಜೆಪಿ ಮಿತ್ರ ಪಕ್ಷಗಳ ಪಾಲಾಗಿರುವಂಥದ್ದು. ಉಳಿದ 6 ಪಾಲಿಕೆಗಳೇನಿವೆ ಅವೆಲ್ಲವೂ ಕೂಡ ಮಹಾವಿಕಾಸ್ ಅಗಾಡಿ ಮೈತ್ರಿಕೂಟದ ಪಾಲಾಗಿರುವಂಥದ್ದು. ಸೊ ಈ ಅಂಕಿಅಂಶಗಳನ್ನು ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಅತ್ಯಂತ ಮಹತ್ವದ ಗೆಲುವು ಕಂಟಿನ್ಯೂ ಆಗಿದೆ. ಹಂಗಂತೇಳಿ ತೀರಾ ಅಚ್ಚರಿಯ ಫಲಿತಾಂಶ ಅಂತಲ್ಲ. ಕಂಪ್ಯಾರಿಟಿವ್ಲಿ ಈ ಹಿಂದಿನ ಪಾಲಿಕೆಯ ಚುನಾವಣೆಯ ಅಂಕಿಅಂಶಗಳೇನಿತ್ತು ಆ ಅಂಕಿಅಂಶಗಳಿಗೆ ಪೂರಕವಾಗಿ ಈ ಫಲಿತಾಂಶಗಳು ಕೂಡ ಬಂದಿರುವಂಥದ್ದು. ಬಟ್ ಮೈತ್ರಿಕೂಟದ ಪಕ್ಷಗಳ ನಡುವಿನ ಗೊಂದಲ ಏನಿದೆ ಈ ಚುನಾವಣೆಯ ಮೇಲೂ ಕೂಡ ಪರಿಣಾಮ ಬಿದ್ದಿದೆ ಅಂತೇಳಿ ಸ್ಪಷ್ಟವಾಗಿ ಕಾಣ್ತಾ ಇದೆ.